ಕಡೆ ಮತಗಳಿವಿನ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಅದಕ್ಕೆ ಪುರಾವೆ ಸಿಕ್ಕ ರೀತಿಯಲ್ಲಿ ಕರ್ನಾಟಕದ CID ಅಥವಾ SIT ಏನಿದೆ, SIT ಇಂದ ಈಗ ಚಾರ್ಜ್ ಶೀಟ್ ಫೈಲ್ ಆಗಿರುವಂತದ್ದು. ಅದರ ಬಗ್ಗೆ ದೂರು ಕೊಟ್ಟಂತವರು ಇಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಪತ್ರಿಕಾಗೋಷ್ಠಿಗೆ ಕರೆಸಿ ಆಳಂದ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ರೀತಿ ಆಗಿತ್ತು ಅನ್ನೋಂಥದ್ದು ಎಕ್ಸ್ಪ್ಲೈನ್ ಮಾಡಿದ್ರು. ಆ ಕ್ಷೇತ್ರದ ಶಾಸಕರು ನಮ್ಮ ಜೊತೆ ಇದ್ದಾರೆ, BR ಪಾಟೀಲ್ರು. ಸರ್, ನಿಮ್ಮ ಗೆಲುವು ಅಥವಾ ನಿಮ್ಮ ದೂರಿಗೆ ಇವತ್ತು ಒಂದು ರೀತಿಯಲ್ಲಿ ನ್ಯಾಯ ಸಿಕ್ತು ಅಂತ ಅನ್ನಿಸ್ತಾ? ನನ್ನ ಹೋರಾಟಕ್ಕೆ ಮೊದಲನೇ ಜಯ ಸಿಕ್ಕಿದೆ. ಕಳ್ಳತನ ಆಗಿತ್ತು, ಕಳ್ಳ ಸಿಕ್ಕಿರಲಿಲ್ಲ. ಕಳ್ಳನನ್ನು ಹುಡುಕಿ ಗುರುತಿಸುವಂಥ ಕೆಲಸವನ್ನು SIT ದವರು ಮಾಡಿದ್ದಾರೆ. ಇನ್ನು ಮುಂದೆ ಕೋರ್ಟ್ನಲ್ಲಿ ಈ ಕೇಸ್ ನಡೀತದೆ. ಈ ಮತಗಳ್ಳತನ ಬರೇ ಕರ್ನಾಟಕದಲ್ಲಿ ಅಷ್ಟೇ ನಡೆದಿಲ್ಲ, ಇದು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಮಾಡಿದೆ. ಕರ್ನಾಟಕದಲ್ಲಿನೇ ನನ್ನ ಹತ್ರ ಕೆಲವು ಪುರಾವೆಗಳಿದ್ದಾವೆ. ಇನ್ನೂ 2-3 ಕ್ಷೇತ್ರದಲ್ಲಿ ಈ ತರ ಪ್ರಯತ್ನ ಮಾಡಿದ್ರು. ನಿಮ್ಮ ಆರೋಪದಿಂದ ಶುರುವಾದಂತಹ ವೋಟ್ ಚೋರಿ ಈಗ ರಾಷ್ಟ್ರ ರಾಜಧಾನಿ ನವದೆಹಲಿ ಮುಟ್ಟಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ನಿಮ್ಮ ಪಕ್ಷದ ವತಿಯಿಂದ. ಇದ್ರ ಕುರಿತಾಗಿ ಹೇಳೋದು, ರಾಹುಲ್ ಗಾಂಧಿಯವರು ಇದೊಂದು ದೊಡ್ಡ ರೂಪದಲ್ಲಿ ಚಳವಳಿಯಾಗಿ ಜನರ ಮಧ್ಯೆ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ಚಳವಳಿ ಇವತ್ತೇ ಮುಗಿದ್ರೆ ಪ್ರಾರಂಭ ಆಗ್ತಾ ಇದೆ. ಕಾಳೆ ಇವತ್ತು ಓದ್ತಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚಳವಳಿ ದೇಶದಾದ್ಯಂತ ನಾವು ಮಾಡ್ತೇವೆ. ಅಲ್ಲ, ಆ ಚಳವಳಿ ಬಿಹಾರದಲ್ಲಿ ಸಕ್ಸಸ್ಸೇ ಕಾಣಲಿಲ್ಲ ಅನ್ನೋಂಥದ್ದು ಬಿಜೆಪಿ ಅವರು. ಬಿಹಾರದಲ್ಲಿ ಚುನಾವಣೆ ನಡೀಲಿಲ್ಲ, ಓಟ್ ಖರೀದಿ ಆಯಿತು. ಪ್ರತಿ ಹೆಣ್ಮಕ್ಳಿಗೆ 10,000 ರೂಪಾಯಿ ಅದು ಅಧಿಕೃತವಾಗಿ, ಅದು ಚುನಾವಣೆ ಆಯೋಗದ ಒಪ್ಪಿಗೆ ಪಡೆದು ದುಡ್ಡು ಹಾಕಿದ್ದು. ಅದು ಚುನಾವಣೆ ಅಲ್ಲದು, ಓಟ್ ಖರೀದಿ. ಅದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.